ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆರಂಭಿಕ ಆಟಗಾರ ಫಿಲ್ ಸಾಲ್ಟ್ ಮತ್ತು ಗುಜರಾತ್ ಟೈಟಾನ್ಸ್ ತಂಡದ ವೇಗಿ ಸಿರಾಜ್ ನಡುವೆ ರೋಚಕ ಹೋರಾಟ ನಡೆಯಿತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯವನ್ನು ಸಿರಾಜ್ ಅಂತಿಮವಾಗಿ ಗೆದ್ದರು. 5ನೇ ಇನ್ನಿಂಗ್ಸ್ನ 3ನೇ ಎಸೆತದಲ್ಲಿ ಸಿರಾಜ್ ಶಾರ್ಟ್ ಆಫ್ ಲೈನ್ ಬಾಲ್ ಅನ್ನು ಫಿಲ್ ಸಾಲ್ಟ್ ಮಿಡ್ ವಿಕೆಟ್ ಕಡೆಗೆ ಸಿಕ್ಸರ್ಗೆ ಹೊಡೆದರು. ಸಿಕ್ಸರ್ ಒಂದೇ ಬಾರಿಗೆ 105 ಮೀಟರ್ ದೂರ ಹೋಗಿದ್ದು ಗಮನಾರ್ಹ ಮತ್ತು ಚೆಂಡು ಕ್ರೀಡಾಂಗಣದಿಂದ ಹೊರಗೆ ಹೋದ ಕಾರಣ ನಂತರ ಚೆಂಡನ್ನು ಬೌಲ್ ಮಾಡಲು ಸಮಯ ಹಿಡಿಯಿತು. ಆದರೆ ಸಿರಾಜ್ ಎಸೆದ ಮುಂದಿನ ಚೆಂಡನ್ನು ಫಿಲ್ ಸಾಲ್ಟ್ ಕ್ಲೀನ್ ಬೌಲ್ಡ್ ಅದನ್ನು 144 ಕಿಮೀ ವೇಗದಲ್ಲಿ ಎಸೆದ ಚೆಂಡು ಸ್ಟಂಪ್ಗೆ ಬಡಿದು ದೂರಕ್ಕೆ ಬಿದ್ದಿತು. ಹಿಂದಿನ ಓವರ್ನಲ್ಲಿ ಪಡಿಕ್ಕಲ್ನನ್ನು ಬೌಲ್ಡ್ ಮಾಡಿದ್ದ ಸಿರಾಜ್ಗೆ ಈ ವಿಕೆಟ್ ಹೆಚ್ಚು ಕಿಕ್ ನೀಡಿತು. ಇನ್ನು ಕೊನೆಯಲ್ಲಿ ಅರ್ಧಶತಕ ಗಳಿಸಿದ ಜೋಶ ಮೇಲೆ ಇದ ಲಿವಿಂಗ್ ಸ್ಟೋನ್ನನ್ನು 3ನೇ ವಿಕೆಟ್ವಾಗಿ ಔಟ್ ಮಾಡಿದನು ಸಿರಾಜ್. ಇದರೊಂದಿಗೆ ಆರ್ಸಿಬಿ ತಂಡ 169 ರನ್ ಗಳಿಸಿದರು ಮತ್ತು ಗುಜರಾತ್ ಟೈಟಾನ್ಸ್ ಬ್ಯಾಟ್ಸ್ಮನ್ಗಳು ಕೇವಲ 17.5 ಓವರ್ಗಳಲ್ಲಿ ಗುರಿಯನ್ನು ತಲುಪಿದರು. ಪಂದ್ಯದ ನಂತರ ಮೊಹಮ್ಮದ್ ಸಿರಾಜ್ ತಮ್ಮ ಪ್ರದರ್ಶನದ ಬಗ್ಗೆ ಪ್ರತಿಕ್ರಿಯಿಸಿದರು. ಕಳೆದ ಋತುವಿನವರೆಗೂ ಆರ್ಸಿಬಿಯಲ್ಲಿದ್ದ ಮೊಹಮ್ಮದ್ ಸಿರಾಜ್ ಈ ಋತುವಿಗೆ ಮುನ್ನ ಹರಾಜಿನಲ್ಲಿ ಬಿಡುಗಡೆಯಾಗಿದ್ದರು. ಇದರೊಂದಿಗೆ ಗುಜರಾತ್ ಟೈಟಾನ್ಸ್ ಅವರನ್ನು 12.25 ಲಕ್ಷಕ್ಕೆ ಖರೀದಿಸಿತು ಮತ್ತು ಪ್ರತಿಯಾಗಿ ಸಿರಾಜ್ ತಂಡಕ್ಕೆ ನ್ಯಾಯ ಸಲ್ಲಿಸುತ್ತಿದ್ದಾರೆ. ಈ ಪಂದ್ಯಕ್ಕೂ ಮುನ್ನ ನಾನು ಸ್ವಲ್ಪ ಭಾವುಕನಾಗಿದ್ದೆ. ನಾನು 7 ವರ್ಷಗಳಿಂದ ಆರ್ಸಿಬಿ ಪರ ಬೌಲರ್ ಆಗಿದ್ದೆ. ಅದೇನೇ ಇರಲಿ, ಕಳೆದ ವರ್ಷ ನನ್ನನ್ನು ಕೈಬಿಡಲಾಯಿತು. ಜೆರ್ಸಿ ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಬದಲಾಯಿತು. ಹಾಗಾಗಿ ಈ ಕ್ಷೇತ್ರಕ್ಕೆ ಕಾಲಿಡುವ ಮೊದಲು ನಾನು ಭಾವುಕನಾಗಿದ್ದೆ. ಆದರೆ ಚೆಂಡನ್ನು ಸ್ವೀಕರಿಸಿದ ನಂತರ ನನ್ನ ತಂಡ ಗೆಲ್ಲುವುದೇ ನನ್ನ ಗುರಿ ಎಂದ ಸಿರಾಜ್, ಆರ್ಸಿಬಿ ನನ್ನ ಹಿಂದಿನದು, ಆದರೆ ಈಗ ಗುಜರಾತ್ ಪ್ರಶಸ್ತಿ ಗೆಲ್ಲುವುದು ನನ್ನ ಗುರಿ ಎಂದು ಹೇಳಿದರು. ಕಳೆದ ವರ್ಷ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಕಳೆದುಕೊಂಡ ನಂತರ ಆ ತಪ್ಪುಗಳನ್ನು ಸರಿಪಡಿಸಿಕೊಂಡು ಫಿಟ್ನೆಸ್ ಕಡೆಗೆ ಗಮನಹರಿಸಿದ್ದೇನೆ. ಅದಕ್ಕಾಗಿಯೇ ನಾನು ಉತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗುತ್ತಿದೆ ಎಂದು ಸಿರಾಜ್ ಹೇಳಿದರು. ಈ ಪಂದ್ಯಕ್ಕೂ ಮುನ್ನ ನಾನು ನಮ್ಮ ಮುಖ್ಯ ಕೋಚ್ ಆಸೀಸ್ ನೆಹ್ರಾ ಬಾಯಿ ಅವರೊಂದಿಗೆ ಮಾತನಾಡಿದ್ದೆ. ನಿಮ್ಮ ಬೌಲಿಂಗ್ ಅನ್ನು ಸಂಪೂರ್ಣವಾಗಿ ಎಂಜಾಯ್ ಮಾಡು ಎಂದು ಹೇಳಿದ್ದು, ಅದಕ್ಕಾಗಿಯೇ ಈ ಪಂದ್ಯದಲ್ಲಿ ಬಿರುಸಿನ ಬೌಲಿಂಗ್ ಮಾಡಿದೆ ಎಂದು ಸಿರಾಜ್ ಹೇಳಿದ್ದಾರೆ.